ಭಯಂಕರ ಭವಿಷ್ಯದಲ್ಲಿ ನಮ್ಮ ಜೊತೆ ಇದ್ದಾರೆ ಟಿ ಡಿ ಆರ್ ಹರಿಶ್ಚಂದ್ರ ಗೌಡರು. ಅವರು ಕೆಲವು ಸಚಿವರ ಭವಿಷ್ಯವನ್ನು ಹೇಳ್ತಾ ಹೋಗ್ತಾರೆ. ಒನ್ ಲೈನ್ ಪಾಯಿಂಟಲ್ಲಿ ಕೂಡ ಸಮ್ಟೈಮ್ಸ್ ಅವರು ಹೇಳುವಂಥ ಭವಿಷ್ಯ ಸರಿಯಾಗಿರುತ್ತೆ ಅಂತೇಳಿ ಹರಿಶ್ಚಂದ್ರ ಗೌಡರು ಸ್ವತಃ ಹೇಳ್ತಾರೆ. ಮೊದಲಿಗೆ ಗುಂಡ್ಲುಪೇಟೆ ಶಾಸಕರು ಹಾಗೂ ಸಚಿವರು ಆಗಿರುವಂಥ ಎಚ್ ಮಹದೇವ್ ಪ್ರಸಾದ್ ಅವರ ಬಗ್ಗೆ ನೋಡೋಣ. ಮಹದೇವ್ ಪ್ರಸಾದ್ ಅವರು ವಿದ್ಯಾರ್ಹತೆ ಅವ್ರದ್ದು MA ಸತತ 5 ಬಾರಿ ಗೆದ್ದಿದ್ದಾರೆ. ಸೊ ಇವರು ಜಾತಿ ನೋಡಿದರೆ ಇವರು ಲಿಂಗಾಯತ್ ಅವರು. ಸೊ ಏನಾಗುತ್ತೆ ಸರ್? ಇವರು ವಲಸೆ ಬಂದರು ಜನತಾ ಪಾರ್ಟಿಯಿಂದ. ವಲಸೆ ಬಂದರು, ಕಾಂಗ್ರೆಸ್ಸಿಗೆ ಬಂದಿದ್ದಾರೆ, ಬೇಗ ಮಂತ್ರಿ ಆಗಿದ್ದಾರೆ. ಹಿಂದೂ ಸಲ ಮಂತ್ರಿ ಆಗಿದ್ದರು, ಈಗಲೂ ಮಂತ್ರಿ ಆಗಿದ್ದಾರೆ. ಸ್ವಲ್ಪ ಜಾತಿವಾದಿ. ಕರಪ್ಷನ್ಸ್ ವಿಷಯ ಗೊತ್ತಿಲ್ಲ ನನಗೆ, ಯಾಕಂದ್ರೆ ನಾವು ವ್ಯವಹಾರ ಮಾಡಿದಾಗಲೇ ಗೊತ್ತಾಗೋದು ಕರಪ್ಷನ್ಸ್ ಅನ್ನೋದು. ಅದನ್ನು ಗೊತ್ತಾಗಲ್ಲ. ಒಟ್ಟಾರೆ ಮೇಲೆ ಗೆದ್ದು ಬರ್ತಾ ಇದ್ದಾರೆ, ಜನಗಳ ಹತ್ರ ಚೆನ್ನಾಗಿದ್ದಾರೆ. ಓಕೆ, ಅಷ್ಟೇ. ಈಗ ನೆಕ್ಸ್ಟ್ ಗುಲ್ಬರ್ಗಾ ಉತ್ತರ ಕ್ಷೇತ್ರದ ಶಾಸಕ ಖಮರುಲ್ ಇಸ್ಲಾಂ. ಇವರು ಜಾತಿಯಲ್ಲಿ ಮುಸ್ಲಿಂ, ವಿದ್ಯಾರ್ಹತೆ BE, 6ನೇ ಬಾರಿ ಶಾಸಕ, ಒಮ್ಮೆ ಸಂಸದರು ಕೂಡ ಆಗಿದ್ದಾರೆ. ಖಮರುಲ್ ಇಸ್ಲಾಂ ಇಬ್ಬರು ಮುಸ್ಲಿಂ ಸಚಿವರ ಪೈಕಿ ಖಮರುಲ್ ಇಸ್ಲಾಂ ಹಾಗೂ UT ಖಾದರ್ ಪೈಕಿ ಖಮರುಲ್ ಇಸ್ಲಾಂ ಒಬ್ಬರು. ಹೇಗೆ ಸರ್ ಖಮರುಲ್ ಇಸ್ಲಾಂ? ಇವರು ಜಮಾಯಿತೆ ಇಸ್ಲಾಂ ಅಂತ ಇಂಡಿಪೆಂಡೆಂಟ್ ಪಾರ್ಟಿ ಒಳಗೆ ಇದ್ದರು, MLA ಆಗಿದ್ರು. ನರಸಿಂಹರಾವ್ ಕಾಲದಲ್ಲಿ ಡೆಲ್ಲಿಗೆ ಬಂದು ಕಾಂಗ್ರೆಸ್ಸಿಗೆ ಸೇರಿದ್ರು. ಆಮೇಲೆ ಒಳ್ಳೆ ಪರವಾಗಿಲ್ಲ, ಒಳ್ಳೆ ಮನುಷ್ಯ, ಮಾತಾಡ್ತಾನೆ. ಬೇರೆ ವಿಷಯ ಎಲ್ಲ ನಂಗೆ ಗೊತ್ತಿಲ್ಲ, ಅವ್ರ ಜಾತೀಯತೆ ಇದೆಲ್ಲ ಗೊತ್ತಿಲ್ಲ. ನೈಸಾಗಿ ಮಾತಾಡ್ತಾನೆ. ನಮ್ಮ ಹತ್ರ ಎಲ್ಲ ನೈಸಾಗಿ ಮಾತಾಡ್ತಾರೆ, ಬಂದವ್ರು ಹೋದವ್ರ ಹತ್ರ ಎಲ್ಲ ನೈಸಾಗಿ ಮಾತಾಡ್ತಾರೆ. ಓಕೆ, ದೇವಸ್ಥಾನಗಳ ಬಗ್ಗೆ ಗೌರವ ಇದೆ, ಅಷ್ಟು ಹೇಳ್ಬೋದು. ಓಕೆ, ಇನ್ನು ಹಳಿಯಾಳದ ಶಾಸಕ RV ದೇಶಪಾಂಡೆ ಅವರು ಕೂಡ ಇವತ್ತು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವರು BA LLB ವಿದ್ಯಾರ್ಹತೆ, ಜಾತಿಯಲ್ಲಿ ಬ್ರಾಹ್ಮಣ. ದೇಶಪಾಂಡೆ ಭಾಳ ದುಡ್ಡು ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾರೆ ಜನತಾ ದಳದಲ್ಲಿದ್ದಾಗ. ಇಲ್ಲಿಗೂ ಬಂದು ಮಾಡಿದ್ರು ಅಂತ ಹೇಳ್ತಾರೆ. ಆ ದುಡ್ಡು ಮಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಒಂದು ದೇಶಪಾಂಡೆದು, ಅಷ್ಟೇ. ಎಲ್ಲದರಲ್ಲೂ ಸಚಿವರು, ಎಲ್ಲ ಪಾರ್ಟಿಯಲ್ಲೂ ಸಚಿವರು ಅಷ್ಟೇ. ಜಯಚಂದ್ರ ಅನ್ನೋನು ಒಬ್ಬ ಇದ್ದಾನೆ. ಆ ಜಯಚಂದ್ರ ಮುಟ್ಟದಲ್ಲೆಲ್ಲ ಅದು ಸ್ಮಶಾನನೇ ಆಗೋದು. ಯಾಕೆ ಸರ್, ನೀರು ತಂದಿಲ್ವಾ ಶಿರಾಗೆ? ಈ ಜಯಚಂದ್ರ ಅಲ್ಲ, ಇನ್ನೊಬ್ಬ ಅವರ ಅಲ್ಲ, ಜಯಸಿಂಹ ಹೇಳ್ತಾರೆ. ಇನ್ನು ನೆಕ್ಸ್ಟ್ TB ಜಯಚಂದ್ರ, ಶಿರಾ ಕ್ಷೇತ್ರದ ಶಾಸಕರು. ಇವರು ಕೂಡ ಇವತ್ತು ಬೆಳಿಗ್ಗೆ ನಮಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಜಾತಿಯಲ್ಲಿ ಒಕ್ಕಲಿಗ, BSc LLB, ಇವರ ವಿದ್ಯಾರ್ಹತೆ, 6ನೇ ಬಾರಿ ಶಾಸಕ. 78ರಿಂದ MLA ಆದಾಗಲಿಂದ ಗೊತ್ತು. ಯಾರು? ಇವನು TB ಜಯಚಂದ್ರ. ಓಕೆ. ಸಂಜಯ್ ಗಾಂಧಿಗೆ ಸೈನ್ ಹಾಕುವಂದಾಗ ವಿಶ್ವನಾಥ್ ಫಸ್ಟ್ ಹಾಕಿದ್ರು, 2ನೇವರ ಹಾಕಿದ್ರು. 2ನೇವರಾಗಿ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವರು ಭಾಳ ಮುಖ್ಯಮಂತ್ರಿ ರೇಸಲ್ಲಿ ಇದ್ರು, ಯಾಕೆ ಸಿಗಲಿಲ್ಲ? ಕೆಪಾಸಿಟಿ ಇಲ್ಲ ಅವನಿಗೆ. ಆಮೇಲೆ ಸ್ಪೀಕರ್ ಆಗಬೇಕು ಅಂತಂದ್ರಂತೆ ಹೈಕಮಾಂಡ್. ಅದು ಬೇಡ. ಅದು ಸ್ಪೀಕರ್ ಆದರೆ ಅಲ್ಲಿ ಮಾತ್ರ ದುಡ್ಡು ಹೊಡಿಬೋದು. ಅಲ್ಲಿ ಸಣ್ಣ ಪುಟ್ಟ ಎಲ್ಲ ಕುರ್ಚಿ, ಚೇರು, ಜಮಖಾನ ಅಂಥದ್ರಲ್ಲಿ ಇಡೀ ತಿನ್ನಕ್ಕೆಲ್ಲತ್ತದೆ. ಅದಕ್ಕೆ ಎಲ್ಲರೂ ಮಂತ್ರಿ ಆಗಕ್ಕೆ ಹಾತೋರಿಯೋದು, ಅಷ್ಟೇ. ಅದರಲ್ಲಿ ಜಯಚಂದ್ರನೇ ಏನು. ಓಕೆ, ಇನ್ನು ಶ್ರೀನಿವಾಸ್ ಪ್ರಸಾದ್, ನಂಜನಗೂಡು ಮೀಸಲು ಕ್ಷೇತ್ರದ ಶಾಸಕ ಶ್ರೀನಿವಾಸ್ ಪ್ರಸಾದ್. ಇವರು ಜಾತಿಯಲ್ಲಿ ಪರಿಶಿಷ್ಟ ಆದಿಜಾತಿ, ಆದಿ ಕರ್ನಾಟಕ, ವಿದ್ಯಾರ್ಹತೆ MA 6 ಬಾರಿ ಸಂಸದರಾಗಿದ್ದಾರೆ. 5 ಬಾರಿ ಸಂಸದರಾಗಿದ್ದಾರೆ, 2 ಬಾರಿ ಶಾಸಕರು ಕೂಡ ಆಗಿದ್ದಾರೆ. ಇವರು ಕೂಡ ಶ್ರೀನಿವಾಸ್ ಪ್ರಸಾದ್ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. ಇವರು ಹೇಗೆ ಸರ್? ಇವರು ನನಗೆ 80ರಿಂದ ಗೊತ್ತು, ಒಳ್ಳೆ ಮನುಷ್ಯ. ನಾನು ಕೆಟ್ಟ ಮನುಷ್ಯ ಅಂತ ಹೇಳೋದಿಲ್ಲ. ಇವರಿಗೆ ಹೆಲ್ತ್ ಸರಿ ಇಲ್ಲ. ಇವರಿಗೆ ಚೀಫ್ ಮಿನಿಸ್ಟರ್ ಆಗಂತ ಯೋಗ್ಯತೆ ಇದೆ, ಭಯ ಇದೆ, ರಾಕ್ಷಸತ್ವ ಇಲ್ಲ ಅವರಲ್ಲಿ. ಭಯ ಇದೆ, ಸಮಾಜದ ಬಗ್ಗೆ ಭಯ ಇದೆ. ಖರ್ಗೆ ಹಂಗೆ ರಾಕ್ಷಸತ್ವ ಇಲ್ಲ. ಚೀಫ್ ಮಿನಿಸ್ಟರ್ ಆಗಕ್ಕೆ ಇವರಿಗೆ ಯೋಗ್ಯತೆ ಇದೆ. ಆಗ್ತಾರೆ ಅಂತ ನಾನು ಹೇಳಲ್ಲ. ಚೀಫ್ ಮಿನಿಸ್ಟರ್ ಆಗಕ್ಕೆ ಯೋಗ್ಯತೆ ಇದೆ. ಬಡವ್ರನ್ನ ಕಂಡ್ರೆ ಹತ್ತಿರದಿಂದ ಎಲ್ಲ ಕಮ್ಯುನಿಟಿಯರ್ನು ಸ್ವಾಗತಿಸ್ತಾರೆ ಅವ್ರು, ಅದರಲ್ಲೇನು ಅನುಮಾನ ಇಲ್ಲ. ಇನ್ನು ಬಂಟ್ವಾಳ ಕ್ಷೇತ್ರದ ಶಾಸಕರು ಇವತ್ತು ಇವರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ರಮಾನಾಥ್ ರೈ, ಜಾತಿಯಲ್ಲಿ ಬಂಟರು, ವಿದ್ಯಾರ್ಹತೆ BA, 6ನೇ ಬಾರಿ ಶಾಸಕ. ರಮಾನಾಥ್ ರೈ ಇವನು ನನಗೆ 83ರಿಂದ ಪರಿಚಯ. ಒಳ್ಳೆ ಮನುಷ್ಯ, ನಮ್ಗೆ ಒಳ್ಳೆ ಸ್ನೇಹಿತ. ಯಾಕೋ ಚಿಂತೆ ಏನೋ ರೈಯೋ ಅಂತೀನಿ. ಒಳ್ಳೆ ಮನುಷ್ಯ, ಇದೇ ಗುಡ್ ಮ್ಯಾನ್. ದುಡ್ಡು ಮಾಡಿಲ್ಲ ಅಂತ, ದುಡ್ಡು ಮಾಡೋ ಅಂಥ ಜಮಾನ ಅಲ್ಲ, ಕರಪ್ಟ್ ಇಲ್ಲ, ನಾನ್ ಕರಪ್ಟ್, ಅಷ್ಟು ಮಾತ್ರ ಹೇಳ್ಬೋದು. ಹೀಗೆ ಮಾಡ್ಬೋದು. ಅವರ ಸಚಿವಗಿರಿಯನ್ನು ಯಾವ ರೀತಿ ನಿಭಾಯಿಸ್ಬೋದು? ಸಚಿವಗಿರಿ ಚೆನ್ನಾಗೇ ನಿಭಾಯಿಸ್ತಾರೆ. ಸಚಿವಗಿರಿನ ಚೆನ್ನಾಗೇ ನಿಭಾಯಿಸ್ತಾರೆ. ಅವ್ರಿಗೆ ಆ ಕೆಪಾಸಿಟಿ ಇದೆ. ಇನ್ನು ಶಾಮನೂರು ಶಿವಶಂಕರಪ್ಪ, ದಾವಣಗೆರೆ ದಕ್ಷಿಣದಿಂದ ಆಯ್ಕೆಯಾದವರು, ಜಾತಿಯಲ್ಲಿ ಲಿಂಗಾಯತರು, ವಿದ್ಯಾರ್ಹತೆ SSLC, 4 ಬಾರಿ ಶಾಸಕರಾಗಿ ಆಯ್ಕೆ, ಮೊದಲ ಬಾರಿಗೆ ಸಚಿವರು. ಆಶ್ಚರ್ಯ, 1 ಬಾರಿ MP ಆಗಿದ್ರು. 98, 99 ಒಂದೇ ವರ್ಷ. ಇವರು ಫಸ್ಟ್ ಟೈಮ್ ಸಚಿವರಾಗ್ತಾ ಇರೋದು, ಇಷ್ಟು ಹಿರಿಯರಾಗಿದ್ರು ಕೂಡ. ಯಾಕೆ? ಆದರೆ ಇವರಿಗೆ ಅಡ್ಡಿ ಆತಂಕಗಳಿದ್ದು. ಚೆನ್ನೈ ಒಡೆಯರ್ ಎಂಬತಕ್ಕಂಥ ಒಳ್ಳೆ ಮನುಷ್ಯ, ಅವ್ರು ಇರಲ್ಲವರಿಗೂ ಇವ್ರ ದುಡ್ಡು ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ಟೈಮು ಚೆನ್ನಾಗಿಲ್ಲ, ಪ್ರಾರಬ್ಧ ಇತ್ತು ಅವರಿಗೆ. ನನಗಿದ್ದಂಗೆ 40 ವರ್ಷ. ಇವರು 72ರಿಂದ ನಂಗೆ ಪರಿಚಯ. ಅವರು 3 ರೂಪಾಯಿ ಕೊಟ್ಟು ಎಲ್ಲಿ
ಟೂರಿಸ್ಟ್ ರೂಮಲ್ಲಿ ಇರ್ತಿದ್ರು. ಅಲ್ಲಿ ಖರ್ಗೆ ಮತ್ತು ಧರ್ಮಸಿಂಗು ಆ ಬೆಂಚ್ ಮೇಲೆ ಮಲಗ್ತಿದ್ರು 71-72ರಲ್ಲಿ. ಆಮೇಲೆ ನನ್ನ ಒಂದು ಕೇಳಿದ್ರು, ನಾನು ಯಾವುದೋ ಒಂದು ವ್ಯವಹಾರ ಮಾಡಬೇಕು ಅಂತಿದ್ದೀನಿ, ಕಾಲೇಜ್ ಹಿಡಿಬೇಕು ಅಂತಿದ್ದೀನಿ, ಏನಾಗುತ್ತೆ ಅಂತ ನಾನು ಕೇಳಿದ್ರು. ಒಳ್ಳೇದಾಗುತ್ತೆ, ನೀನು ಶ್ರೀಮಂತ ಆಗ್ತೀಯ, ನಮ್ಮನ್ನು ಮರಿಬೇಡ ಅಂದೆ. 80ಕ್ಕೆ ಒಂದೇ ಸಲ ಅಲ್ಲಿಗೆ ಜಂಪ್ ಆಗಿಬಿಟ್ರು. ಈ ಟೂರಿಸ್ಟಲ್ಲಿ ₹3 ಕೊಡೋದು, ₹3,000 ಕೊಡೋ ಅಂಥದ್ದು, ₹300 ಕೊಡೋ ಅಂಥದ್ದು ಜಂಪ್ ಆಗಿಬಿಟ್ರು. ಎಲ್ಲಿಗೆ? ಆರ್ ಟಿ ನಾರಾಯಣ ಇರ್ತಾನಲ್ಲ, ಅದು ಯಾವುದು ಹೋಟ್ಲ್ ಅದು, ವೆಸ್ಟ್ ಎಂಡಿಗೆ ಹೋಗ್ಬಿಟ್ರು, ಟಾಪಿಗೆ ಹೋದರು. ಹಾಗೆ ಇನ್ನು ಹೊಳಲ್ಕೆರೆ ಶಾಸಕ ಈ ಬಾರಿ ಪ್ರಪ್ರಥಮವಾಗಿ ಮಂತ್ರಿ ಆಗಿದ್ದಾರೆ ಎಚ್ ಆಂಜನೇಯ, ಪರಿಶಿಷ್ಟ ಜಾತಿ, ಆದಿ ಕರ್ನಾಟಕ, ವಿದ್ಯಾರ್ಥಿ PUC 2ನೇ ಬಾರಿ ಗೆದ್ದಿದ್ದಾರೆ. ದಾವಣಗೆರೆಯಲ್ಲಿ ಏನೋ ಕುಗುರ್ತಾ ಇದ್ದ ಇವ, ಮುನ್ಸಿಪಲ್ ಮೆಂಬರೇ ಎಂತಾರೋ, ಅವ್ರನ್ನ BK ಹರಿಪ್ರಸಾದ್ ರಂಗನಾಥನ್ ಮುಖಾಂತರ ರೆಕಮೆಂಡ್ ಮಾಡಿದ್ರು. BK ಹರಿಪ್ರಸಾದ್ ಏಕದಮ್ ಸ್ಟೇಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ 10 ವರ್ಷ. ಅಲ್ಲಿಂದ 10 ವರ್ಷ ಆದ ಅವನು. ಹಾಂ, ಏಕದಮ್ BK ಹರಿಪ್ರಸಾದ್ ಅದು ಮಾಡಿದ್ದದು. BK ಹರಿಪ್ರಸಾದ್ ತಂದು ಅದು ಆಗಿಬಿಟ್ರು ಅವರು. ಹಾಂ, ಬಟ್ ಹೇಗೆ ಆದರೂ ವ್ಯಕ್ತಿಗತವಾಗಿ ಬೇರೆ ಪಕ್ಷಕ್ಕೆಲ್ಲ ಹೋಗಿ ಬಂದಾನೆ. ಒಂದು ಸ್ವಲ್ಪ ಅವನಿಗೆ ಲಿಂಕ್ ಇದೆ, ಬಹುಶಃ ಖರ್ಗೆ ಹಿಡ್ಕೊಂಡು ಮಾಡಿರ್ಬೋದು. ಖರ್ಗೆ ಲಿಂಕ್ ಇದೆ ಅಷ್ಟೇ. ಆಶ್ಚರ್ಯ ಅಂದರೆ ಯಾರ್ದೋ ಲಿಂಕ್ ಇದೆಯಲ್ಲ, ಹಳೆ ಲಿಂಕು, ನಮ್ಮ ಅಂತ ಮಾಡಿದ್ದಾರೆ. ಆಶ್ಚರ್ಯ ಏನದ್ರಲ್ಲಿ. ಇನ್ನು ಕಾಪು ಕ್ಷೇತ್ರದ ಶಾಸಕ ವಿನಯ್ ಕುಮಾರ್ ಸೊರಕೆ, ಜಾತಿಯಲ್ಲಿ ಬಿಲ್ಲವ, ವಿದ್ಯಾರ್ಹತೆ LLB, 3ನೇ ಬಾರಿ ಶಾಸಕರು ಇವರು. ಇವರು ನನಗೆ 30 ವರ್ಷದಿಂದ ಗೊತ್ತು. 26ನೇ ವರ್ಷಕ್ಕೆ MLA ಆದರು ಅವರು. ಭಾಳ ಚಿಕ್ಕ ವಯಸ್ಸು. 2 ಸಲ MLA ಆಗಿದ್ದಾರೆ, 1 ಸಲ 3 ಸಲ, ಇದು 3ನೇ ಸಲ MLA, 1 ಸಲ ಲೋಕಸಭೆಗೆ ಬಂದಿದ್ದಾರೆ. ಅವರಿಗೆ ಅರ್ಹತೆ ಮೇಲೆ ಕೊಟ್ಟಿದ್ದಾರೆ. ಒಳ್ಳೆ ಕರಪ್ಟ್ ಇಲ್ಲ. ಓಕೆ, ನಾನ್ ಕರಪ್ಟ್. ಇನ್ನು HK ಪಾಟೀಲ್, ಗದಗ ಕ್ಷೇತ್ರದಿಂದ ಆಯ್ಕೆ ಆಗಿರುವಂಥ HK ಪಾಟೀಲ್, ಇವರು ಜಾತಿ ಪಾಟೀಲು ಲಿಂಗಾಯತ, ವಿದ್ಯಾರ್ಥಿ BSc LLB, 4ನೇ ಬಾರಿ ಮೇಲ್ಮನೆ ಸದಸ್ಯ, ಮೊದಲ ಬಾರಿ ವಿಧಾನಸಭೆ ಪ್ರವೇಶ. ಇವರು HK ಪಾಟೀಲು ನನಗೆ 84ರಲ್ಲಿ ಪರಿಚಯ. ಅವರು KH ಪಾಟೀಲ್ ಆಗಷ್ಟೇ ಕಾಂಗ್ರೆಸ್ಸಿಗೆ ಬಂದಿದ್ರು, ರೆಡ್ಡಿ ಕಾಂಗ್ರೆಸ್ಸಿಂದ. ಇವರು ಬೇರೆ ಪಾರ್ಟಿಯಿಂದ ನನ್ನ ಕೇಳಿದ್ರು. ಅವ್ರು ಏನು ಕೇಳಿದ್ರು, ನಮ್ಗೆ ಭಯ. ಅಲ್ಲಿ ಡೆಲ್ಲಿನಲ್ಲಿ ನನ್ನ ಮಗ ನಿಲ್ತಾನೆ, ನೀವು ಅಡ್ಡಿ ಬರಬೇಡಿ ಅಂತ ಕೇಳ್ದ. ಏನು ನಿಲ್ತಾರೆ, MLCಗೆ ನಿಲ್ತಾನೆ, ನೀವು ಕಾಂಗ್ರೆಸ್ ಸಪೋರ್ಟ್ ತೊಗೊಂಡು ನಿಲ್ತಾನೆ ನನ್ನ ಮಗ, ಏನೋ ಹಸುವಿನಂತನೂ ನಾನು ಕೇಳ್ದೆ. ಅಲ್ರಿ ನನ್ನ ಯಾಕ್ರಿ ಕೇಳ್ತೀರಿ, ನೀವು ಅಡ್ಡು ಬರ್ತೀರಿ ಅಂದ. ನನಗೇನು ಅದೇ ಬೇರೆ ಕೆಲಸ ಇಲ್ಲ, ಅದು ನಿಮ್ಮದಾಯ್ತು ದುರ್ಬುದ್ಧಿ, ಅಡ್ಡು ಬರೋದು ನಂದಲ್ಲ, ಮಾಡ್ಕೊಳ್ಳಿ ಹೋಗಿ ಅಂದೆ KH ಪಾಟೀಲ್ಗೆ. 84ರಲ್ಲಿ MLC ಆದ, ಅಲ್ಲ ಆಶೀರ್ವಾದ ಸಿಕ್ತು MLCಗೆ. 91ರಲ್ಲಿ ಮಂತ್ರಿ ಆಗ್ತೀಯ ಅಂತ ಆಶೀರ್ವಾದ ಮಾಡಿದೆ ಅಷ್ಟೇ. ಪರವಾಗಿಲ್ಲ, ನಾಟ್ ಬ್ಯಾಡ್. ಕೆಟ್ಟ ಮನುಷ್ಯ ಅಂತೂ ಅಲ್ಲ. ಒಮ್ಮೆ ಮುಖ್ಯಮಂತ್ರಿ ರೇಸಲ್ಲಿ ಇವ್ರ ಹೆಸರು ಕೇಳಿ ಬರುತ್ತೆ. ಕೆಪಾಸಿಟಿ ಇಲ್ಲ ಮುಖ್ಯಮಂತ್ರಿ ಆಗಂತ ಕೆಪಾಸಿಟಿ. ನಿಮ್ಮ ಆಶೀರ್ವಾದ ಸಿಕ್ಕ ನಂತರ ಇಲ್ವಾ? ಇಲ್ಲ, ನಾವು ಕೆಪಾಸಿಟಿ ಇರೋರಿಗೆ ಮಾತ್ರ ಆಶೀರ್ವಾದ ಮಾಡೋದು. ಕೆಪಾಸಿಟಿ ಇಲ್ಲ ಅವನು. ಅಲ್ಲ, ನಿಮ್ಮ ಆಶೀರ್ವಾದ ಸಿಕ್ಕ ನಂತರ ನಾನು ಎಂದೂ ಹೇಳಲೇ ಇಲ್ಲ ಅವನಿಗೆ ಮುಖ್ಯಮಂತ್ರಿ ಆಗ್ತೀಯ ಅಂತ. ನಾನು ಇನ್ನೊಂದು ಜನದ್ದು ಹೇಳಿದ್ದೀನಿ, ಅದು ಸಂಜೀವಣಿಲಿ ಬಂದಿದೆ 7ರಲ್ಲಿ, ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಅದು ಬರ್ದಿದ್ದೀನಿ, ಆಗ್ಬೋದು. ಯಾರ್ದು ಬರ್ದಿದ್ದೀರಿ? BK ಹರಿಪ್ರಸಾದ್. ಮುಖ್ಯಮಂತ್ರಿ ಆಗೋ ಚಾನ್ಸ್ ಇದೆ. ಯಾಕೆ ಚಾನ್ಸ್ ಇಲ್ಲ? ಆಸ್ಕರ್ ಬೇಡ ಅಂದಾಗ ಈಗ ನಿಷ್ಠಾವಂತ ಕಾಂಗ್ರೆಸ್ 2 ಸಲ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. AICC ಜನರಲ್ ಸೆಕ್ರೆಟರಿ 10 ವರ್ಷದಿಂದ. ಯಾಕೆ ಆಗ್ಬಾರ್ದು? ಅವರು MA LLB ಕ್ವಾಲಿಫೈಡು, ಯಾಕೆ ಆಗಬಾರ್ದು? ಬ್ಯಾಕ್ವರ್ಡ್ ಕ್ಲಾಸು. ಸೋನಿಯಾ ಗಾಂಧಿ ಭಾಳ ರಾಹುಲ್ ಗಾಂಧಿಗೆ ನಿಷ್ಠೆಯಿಂದ ಇದ್ದಾರಲ್ಲ, ಯಾಕೆ ಆಗಬಾರ್ದು ಅವರು? ಯಾಕೆ ಆಗಬಾರ್ದು? ಬೆಂಗಳೂರಲ್ಲಿ ಒಂದು ದೊಡ್ಡ ಗುಂಪೇ ಇದೆ ಅವ್ರದ್ದು, ಇಡೀ ಕರ್ನಾಟಕದ, ಇಡೀ ಇಂಡಿಯಾದಲ್ಲೇ ಗುಂಪಿದೆ ಅವರಿಗೆ. ಯಾಕೆ ಆಗಬಾರ್ದು? ಹೈಕಮಾಂಡ್ ಮನಸ್ಸಿಗೆ ಬಂದು ಯಾಕೆ ಆಗಬಾರ್ದು ಅವರು? ಓಕೆ, ಸರಿ ವೀಕ್ಷಕರೇ, ಇದು ಭಯಂಕರ ಭವಿಷ್ಯ. TDR ಹರಿಶ್ಚಂದ್ರ ಗೌಡರು ಅವರು ಹೇಳೋ ಪ್ರಕಾರ ಅವರು ಕಾಲಜ್ಞಾನಿ ಹಾಗೂ ಅಂತಾರಾಷ್ಟ್ರೀಯ ಜ್ಯೋತಿಷಿ ಇಂದಿರಾ ಗಾಂಧಿ ಹಾಗೂ ಸಂಜಯ್ ಗಾಂಧಿ, ದಿವಂಗತ ಇಂದಿರಾ ಗಾಂಧಿ ಹಾಗೂ ಸಂಜಯ್ ಗಾಂಧಿ ಅವರ ಜೊತೆ ಕೂಡ ಬಹಳಷ್ಟು ಕ್ಲೋಸ್ ಆಗಿ ಇದ್ದವರು ಅನ್ನುವಂಥದ್ದು. AICCಯ ಮಾಜಿ ಸದಸ್ಯರು ಕೂಡ ಹಾಗೆಯೇ ಇವರು ಹೇಳಿದ ಭವಿಷ್ಯ ಎಲ್ಲ ನಿಜವಾಗುತ್ತೆ ಅನ್ನುವಂಥದ್ದು. ಈಗ ಒಂದು ಭವಿಷ್ಯವನ್ನು ಅವರು ಹೇಳಿದ್ದಾರೆ, ಒಂದಲ್ಲ ಒಂದು ದಿವಸ BK ಹರಿಪ್ರಸಾದ್ ಮುಖ್ಯಮಂತ್ರಿ ಆಗ್ತಾರೆ, ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇವರ ವಿಶೇಷತೆ. ಹೀಗೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ವಿಚಾರವನ್ನು ಹೇಳಿಬಿಡ್ತಾರೆ, ಅದು ಒಂದಲ್ಲ ಒಂದು ದಿವಸ ಆಗತ್ತೆ ಅನ್ನುವಂಥದ್ದು. ಸಿದ್ದರಾಮಯ್ಯನವರಿಗೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದನ್ನು 1995ರಲ್ಲಿ ಹೇಳಿದ್ದೆ ಅನ್ನುವಂಥದ್ದು. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಕೆಲವು ಪೇಪರ್ ಕಟ್ಟಿಂಗ್ಸ್ ಪ್ರೂಫ್ ಕೂಡ ಹರಿಶ್ಚಂದ್ರ ಗೌಡರಲ್ಲಿ ಇರುತ್ತೆ. ಹಾಗೆಯೇ ಕೆಲವು ವಿಚಾರಗಳನ್ನು ನೇರವಾಗಿ ಅವರು ಡೇಟ್ಗಳು ಹೇಳಿದ ತಕ್ಷಣ ಹೇಳಿಬಿಡ್ತಾರೆ. ನೀವು ಕೂಡ ಅವ್ರ ಜೊತೆ ಮಾತಾಡ್ಬೋದು. ಇನ್ನು ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಇನ್ನು ಕೆಲವು ಸಚಿವರ ಬಗ್ಗೆ ನಾವು ಅವರಿಂದ ಭವಿಷ್ಯವನ್ನು ತಿಳ್ಕೊಳ್ಳೋಣ ನಂತರ ನೀವು ಕೂಡ ಕರೆ ಮಾಡ್ಬೋದು, ಹರಿಶ್ಚಂದ್ರ ಗೌಡರ ಜೊತೆ ಮಾತಾಡ್ಬೋದು. ಈಗ ಪುಟ್ಟ ಬ್ರೇಕ್.